ಗಾಯ್ಸ್, ನಮ್ಮ ಮನೇಲಿ ಹೇಗೆ ಹಬ್ಬ ಆಯಿತು ಅಂತ ಹೇಳ್ತೀನಿ. ಅದಕ್ಕೆ ಮುಂಚೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡೋದು ಮರಿಬೇಡಿ. ನಮ್ಮಮ್ಮ ಬೆಳಿಗ್ಗೆ ಎದ್ದಳು ಅಂತ ಇದೆ. ನಾನು ನೋಡಿದ್ರೆ ಅಮ್ಮನ ಬೆಳಗ್ಗೆನೇ ಆಟಾಡಿಸ್ತಾ ಇದ್ದೀನಿ. ಇವತ್ತು ಒಂದೇ ದಿನ ನನಗೆ ಸ್ಕೂಲ್ ರಜಾ, ಬಟ್ ಹಬ್ಬ ಇದೆಯಲ್ಲ ಎದ್ದೇಳಬೇಕು. ಕೊನೆಗೂ ಎದ್ದೆ. ಅಮ್ಮ ನನ್ನ ಕೂರಿಸ್ಕೊಂಡು ತಲೆಗೆ ಎಣ್ಣೆ ಹಚ್ಚಿ ಮಸಾಜ್ ಮಾಡಿದ್ರು. ಆಮೇಲೆ ಮುಖಕ್ಕೆ, ಕೈಗೆ, ಕಾಲಿಗೆ ಎಲ್ಲ ಕಡೆನೂ ಕೊಬ್ಬರಿ ಎಣ್ಣೆ ಹಚ್ಚಿದ್ರು. ಟಿಫನ್ ಕೂಡ ಆಯ್ತು. ಇವಾಗ ಸ್ಕೂಲ್ದು ಒಂದು ಸ್ವಲ್ಪ ಇಂಗ್ಲೀಷ್ ಹೋಮ್ವರ್ಕ್ ಇತ್ತು, ಕೀವರ್ಡ್ಸು. ಆಮೇಲೆ ಅದನ್ನ ಕೂತ್ಕೊಂಡು ಕಲ್ತ್ಕೊಂಡೆ. CIGNS notice board, NOTICEBOARD. ಆಮೇಲೆ ಸ್ನಾನ ಕೊಟ್ಟೆ. ಇವಾಗ ಸ್ನಾನ ಆಯಿತು. ಆಮೇಲೆ ಕ್ರೀಮ್ ಹಾಕೋತಾ ಇದ್ದೆ. ಸ್ಕೂಲ್ಗೂ ಕೂಡ ನಾನು ರೆಡಿ ಆಗ್ತೀನಿ. ಇವಾಗ ಹಬ್ಬಕ್ಕೆ ಬಟ್ಟೆ ತೊಗೊಳಕ್ ಬಂದಿದ್ದೀವಿ. ಅದ್ರಲ್ಲಿ ಯಾವ್ದು ಚೆನ್ನಾಗಿದೆ ಅಂತ ಸೆಲೆಕ್ಟ್ ಮಾಡ್ತೀರಾ? ನೋಡಿ ಎಷ್ಟೆಲ್ಲ ತಂದಿದ್ದಾರೆ. ಇದು ನನ್ನ ಡ್ರೆಸ್ಸು, ಇದು ಹಣ್ಣು, ಇದು ಬಾಳೆಹಣ್ಣು, ಹೂವು. ನಾನು ರೆಡಿ ಆದ್ಮೇಲೆ ಹೇಗೆ ಕಾಣಿಸ್ತೀನಿ ಅಂತ ನೋಡಿ ಹೇಳಿ. ಅಮ್ಮ ಇವಾಗ ನನಗೆ ಹೇರ್ ಸ್ಟೈಲ್ ಮಾಡ್ತಿದ್ದಾರೆ, ನೋಡಿ ಹೆಂಗಿದೆ ಅಂತ ಹೇಳಿ. ಅಮ್ಮ ಪಾಪ ಎಲ್ಲ ಕೆಲಸನೂ ಮಾಡಬೇಕು, ನನ್ನನ್ನು ರೆಡಿ ಮಾಡಬೇಕು. ನೋಡಿ ನನ್ನ ಹೇರ್ ಸ್ಟೈಲ್ ಹೆಂಗಿದೆ, ಸೂಪರ್ ಅಲ್ವಾ? ಇವಾಗ ನಾನು ಡ್ರೆಸ್ ಹಾಕೊಂಡು ನಿಮ್ಮ ಮುಂದೆ ಬರ್ತೀನಿ. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ ಡ್ರೆಸ್ಸು. ಅಮ್ಮನಿಗೆ ವೈಲೆಟ್ ಕಲರ್ ಡ್ರೆಸ್ ಇಷ್ಟ ಆಯಿತು, ಬಟ್ ನನಗೆ ರೆಡ್ ಕಲರ್ ಇಷ್ಟ ಆಯಿತು. ಆಮೇಲೆ ನಾನು ಇಷ್ಟಪಟ್ಟಿದ್ದೆ, ಅಮ್ಮ ತಗೊಂಡ್ರು. ಹೇಗಿದೆ ಅಂತ ಕಮೆಂಟ್ ಮಾಡ್ತೀರಾ ಪ್ಲೀಸ್? ಹೇಗೆ ಕಾಣಿಸ್ತಾ ಇದ್ದೀನಿ, ಹಬ್ಬಕ್ಕೆ ಹೇಗೆ ರೆಡಿ ಆಗಿದ್ದೀನಿ? ನೀವು ನಂತರನೇ ರೆಡಿ ಆಗಿದ್ದೀರಾ? ಹಬ್ಬ ಅಂದರೆ ಏನೋ ಒಂಥರ ಸಂಭ್ರಮ, ಹೌದಲ್ವಾ? ಅದಕ್ಕೆ ಸ್ವೀಟ್ ಪೊಂಗಲ್, ಖಾರ ಪೊಂಗಲ್, ಒಬ್ಬಟ್ಟು, ವಡೆ ಎಲ್ಲ ತಿಂದೆ ಇವತ್ತು. ಮನೇಲಿ ಚಿಕ್ಕ ಮಕ್ಕಳಿದ್ರೆ ಫಲ ಎಳೆಯೋದು ಅಂತ ಮಾಡ್ತಾರೆ. ಸಂಕ್ರಾಂತಿ ಹಬ್ಬ ಅಂದರೆ ಬರೀ ಎಳ್ಳು ಬೆಲ್ಲ ಅಂತ ಅನ್ಕೊಂಡ್ರಾ? ಹಾಗಾದ್ರೆ ಈ ಹಣ್ಣುಗಳ ಮಳೆ ಗೊತ್ತಿರಲೇಬೇಕಲ್ಲ. ಇದು ಫಲ ಎರೆಯುವ ಶಾಸ್ತ್ರ. ಬನ್ನಿ ಇದನ್ನ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಒಂದು ಮನೆ ಹಾಕಿ ಅದರ ಮೇಲೆ ಅಕ್ಷತೆ ಹಾಕಿ, ಆ ಅಕ್ಷತೆ ಮೇಲೆ ಹೂವು ಹಾಕಬೇಕು. ಆ ಮನೆ ಮೇಲೆ ಚಿಕ್ಕ ಮಕ್ಕಳನ್ನ ಕೂರಿಸ್ಬೇಕು. ಮಕ್ಕಳನ್ನ ಕೂರ್ಸೋಕೆ ಮುಂಚೆ ಒಂದು 5 ತಟ್ಟೆ ರೆಡಿ ಮಾಡ್ಕೋಬೇಕು. ಮೊದಲಿಗೆ ಮಕ್ಕಳಿಗೆ ಕುಂಕುಮ, ಅರಿಶಿನ ಹಚ್ಚಬೇಕು. ಅಕ್ಷತೆ ಕಾಲು ಹಾಕಿ ಆಶೀರ್ವಾದ ಮಾಡಬೇಕು. ಅಲ್ಲಿರುವ 5 ತಟ್ಟೆಗಳನ್ನ ಮಗುವಿನ ಕೈಯಲ್ಲಿ ಮುಟ್ಟಿಸಬೇಕು. ಮನೆಯಲ್ಲಿರೋ ಸೇರು ಅಥವಾ ಪಾವು ತೆಗೆದುಕೊಂಡು ಅದರಲ್ಲಿ ಎಲಚಿ ಹಣ್ಣು, ಕಾಯಿನ್, ಕಬ್ಬು, ಎಳ್ಳು ಬೆಲ್ಲ ತೆಗೆದುಕೊಂಡು ಮಗುವಿನ ತಲೆಯ ಮೇಲೆ ಫಲ ಎಳೆಯಬೇಕು. ಇದು ಆಟವಲ್ಲ, ಮಗುವಿನ ಆರೋಗ್ಯ, ದೃಷ್ಟಿ ಪರಿಹಾರಕ್ಕಾಗಿ ಮಾಡುವ ಪ್ರೀತಿಯ ಹರಕೆ. ಕೊನೆಗೆ ಮಕ್ಕಳಿಗೆ ಆರತಿ ಮಾಡಿ ದೃಷ್ಟಿ ತೆಗಿಬೇಕು. ಇವತ್ತು ನನ್ನಮ್ಮ ನನಗೂ ಕೂಡ ಹಾಗೆ ಮಾಡಿದ್ರು. ನನಗೆ ಎಷ್ಟು ಖುಷಿ ಆಯ್ತು ಗೊತ್ತಾ? ಥ್ಯಾಂಕ್ ಯು ಅಮ್ಮ ಅಂತ ಹೇಳಿದೆ. ಆರತಿ ಆದಮೇಲೆ
ಹಣ್ಣು, ಕಬ್ಬು, ಎಳ್ಳು ಬೆಲ್ಲ, ಹೂವು ಎಲ್ಲ ತಗೊಂಡು ಮನೆಗೆ ಹೋಗಿ ಕೊಟ್ಟು ಬಂದೆ. ಎಲ್ಲರಿಗೂ ಹ್ಯಾಪಿ ಸಂಕ್ರಾಂತಿ ಅಂತ ವಿಶ್ ಮಾಡಿದೆ. ಆಮೇಲೆ ನಾನು, ಒಬ್ಳೆ ಅಣ್ಣ, ಆಮೇಲೆ ನನ್ನ ಫ್ರೆಂಡು ರಿಷಿಕಾ ಮಾಡಿ ಮೇಲೆ ಕೈಟ್ ಆಡ್ಸಕ್ ಬಂದಿದ್ದೀವಿ. ಅಲ್ಲಿ ನೋಡಿ, ಆಕಾಶದಲ್ಲಿ ಕೈಟ್ ಹಾರಾಡ್ತಾ ಐತಿ. ಪುರಾಣಗಳ ಪ್ರಕಾರ ಮಕರ ಸಂಕ್ರಾಂತಿ ಎಂದು ಶ್ರೀರಾಮನು ತನ್ನ ಸಹೋದರರೊಂದಿಗೆ ಗಾಳಿಪಟ ಹಾರಿಸಿ ಖುಷಿ ಪಟ್ಟಿದ್ದಂತೆ. ಸೊ ಅವತ್ತಿಂದ ಇಂದಿಗೂ ಈ ಪದ್ಧತಿ ಮುಂದುವರೆದಿದೆ ಎಂಬ ಬಲವಾದ ನಂಬಿಕೆ ಇದೆ. ಹ್ಯಾಪಿ ಸಂಕ್ರಾಂತಿ.